ಮಹಿಳೆಯರ ಪ್ರೀಮಿಯರ್ ಲೀಗ್ 2024ರ ಬಹು ನಿರೀಕ್ಷಿತ ಫೈನಲ್ ಪಂದ್ಯವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೆಯುತ್ತೆ. ಇವತ್ತು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಫೈನಲ್ ಸೆಣಸಾಟ ನಡೆಯಲಿದ್ದು, ಕಪ್ ಗೆಲ್ಲುವುದಕ್ಕೆ ಎರಡೂ ಟೀಮ್ಗಳು ಸಜ್ಜಾಗಿವೆ. ಸದ್ಯ ಎಲ್ಲರ ಚಿತ್ತ ಬೆಂಗಳೂರು ಮತ್ತು ಡೆಲ್ಲಿ ಮ್ಯಾಚ್ನತ್ತನೇ ನೆಟ್ಟಿದೆ. ಚೊಚ್ಚಲ ಕಪ್ ಗೆಲುವಿಗೆ ಆರ್ಸಿಬಿ ಹಾಗೆ ಡೆಲ್ಲಿ ಫೈನಲ್ ಫೈಟ್ನ ಮಾಡಲಿದೆ. ಮಹಿಳೆಯರ ಪ್ರೀಮಿಯರ್ ಲೀಗ್ 2024ರ ಬಹು ನಿರೀಕ್ಷಿತ ಫೈನಲ್ ಪಂದ್ಯವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೆಯುತ್ತೆ. ಇವತ್ತು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಫೈನಲ್ ಸೆಣಸಾಟ ನಡೆಯಲಿದ್ದು, ಕಪ್ ಗೆಲ್ಲುವುದಕ್ಕೆ ಎರಡೂ ಟೀಮ್ಗಳು ಸಜ್ಜಾಗಿವೆ. ಸದ್ಯ ಎಲ್ಲರ ಚಿತ್ತ ಬೆಂಗಳೂರು ಮತ್ತು ಡೆಲ್ಲಿ ಮ್ಯಾಚ್ನತ್ತನೇ ನೆಟ್ಟಿದೆ. ಚೊಚ್ಚಲ ಕಪ್ ಗೆಲುವಿಗೆ ಆರ್ಸಿಬಿ ಹಾಗೆ ಡೆಲ್ಲಿ ಫೈನಲ್ ಫೈಟ್ನ ಮಾಡಲಿದೆ. ಮಹಿಳೆಯರ ಪ್ರೀಮಿಯರ್ ಲೀಗ್ 2024ರ ಬಹು ನಿರೀಕ್ಷಿತ ಫೈನಲ್ ಪಂದ್ಯವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೆಯುತ್ತೆ. ಇವತ್ತು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಫೈನಲ್ ಸೆಣಸಾಟ ನಡೆಯಲಿದ್ದು, ಕಪ್ ಗೆಲ್ಲುವುದಕ್ಕೆ ಎರಡೂ ಟೀಮ್ಗಳು ಸಜ್ಜಾಗಿವೆ. ಸದ್ಯ ಎಲ್ಲರ ಚಿತ್ತ ಬೆಂಗಳೂರು ಮತ್ತು ಡೆಲ್ಲಿ ಮ್ಯಾಚ್ನತ್ತನೇ ನೆಟ್ಟಿದೆ. ಚೊಚ್ಚಲ ಕಪ್ ಗೆಲುವಿಗೆ ಆರ್ಸಿಬಿ ಹಾಗೆ ಡೆಲ್ಲಿ ಫೈನಲ್ ಫೈಟ್ನ ಮಾಡಲಿದೆ. ಮಹಿಳೆಯರ ಪ್ರೀಮಿಯರ್ ಲೀಗ್ 2024ರ ಬಹು ನಿರೀಕ್ಷಿತ ಫೈನಲ್ ಪಂದ್ಯವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೆಯುತ್ತೆ. ಇವತ್ತು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಫೈನಲ್ ಸೆಣಸಾಟ ನಡೆಯಲಿದ್ದು, ಕಪ್ ಗೆಲ್ಲುವುದಕ್ಕೆ ಎರಡೂ ಟೀಮ್ಗಳು ಸಜ್ಜಾಗಿವೆ. ಸದ್ಯ ಎಲ್ಲರ ಚಿತ್ತ ಬೆಂಗಳೂರು ಮತ್ತು ಡೆಲ್ಲಿ ಮ್ಯಾಚ್ನತ್ತನೇ ನೆಟ್ಟಿದೆ. ಚೊಚ್ಚಲ ಕಪ್ ಗೆಲುವಿಗೆ ಆರ್ಸಿಬಿ ಹಾಗೆ ಡೆಲ್ಲಿ ಫೈನಲ್ ಫೈಟ್ನ ಮಾಡಲಿದೆ. ಮಹಿಳೆಯರ ಪ್ರೀಮಿಯರ್ ಲೀಗ್ 2024ರ ಬಹು ನಿರೀಕ್ಷಿತ ಫೈನಲ್ ಪಂದ್ಯವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೆಯುತ್ತೆ. ಇವತ್ತು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಫೈನಲ್ ಸೆಣಸಾಟ ನಡೆಯಲಿದ್ದು, ಕಪ್ ಗೆಲ್ಲುವುದಕ್ಕೆ ಎರಡೂ ಟೀಮ್ಗಳು ಸಜ್ಜಾಗಿವೆ. ಸದ್ಯ ಎಲ್ಲರ ಚಿತ್ತ ಬೆಂಗಳೂರು ಮತ್ತು ಡೆಲ್ಲಿ ಮ್ಯಾಚ್ನತ್ತನೇ ನೆಟ್ಟಿದೆ. ಚೊಚ್ಚಲ ಕಪ್ ಗೆಲುವಿಗೆ ಆರ್ಸಿಬಿ ಹಾಗೆ ಡೆಲ್ಲಿ ಫೈನಲ್ ಫೈಟ್ನ ಮಾಡಲಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.